Hello friends, welcome back to my YouTube channel. So ಎಸ್ ನೀವೆಲ್ಲ ಕೇಳಿರ್ತೀರಿ 5 ವರ್ಷದ ಒಂದು ವಯೋಮಿತಿ ಸಡಲಿಕೆ ಒಂದ್ಗೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡೈತಿ. ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋ ಒಳಗೆ ಡಿಸ್ಕಷನ್ ಮಾಡೋನು. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಎಸ್, ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ನೇರ ನೇಮಕಾತಿಯಲ್ಲಿ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಲಿಕೆ. ಸೊ ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ನೇರ ನೇಮಕಾತಿ ಒಳಗ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಅಂಡ್ ಇದಕ್ಕೊಂದು ವ್ಯಾಲಿಡಿಟಿ ಕೂಡ ಅದ. ಯಾವ ಡೇಟ್ ಅಂತ ನೋಡೋದಾದ್ರೆ 2027 ಡಿಸೆಂಬರ್ 31 ಸೊ ಡಿಸೆಂಬರ್ 31, 2027 ಏನೇನು ಒಂದು ಅಧಿಸೂಚನೆಗಳನ್ನ ಹೊರಡಿಸ್ತಾರಲ್ಲ ಆ ಎಲ್ಲ ಒಂದು ಅಧಿಸೂಚನೆಗಳಿಗೆ ಈ ಒಂದು 5 years ಒಂದು ಏಜ್ ರಿಲ್ಯಾಕ್ಸೇಷನ್ ಅನ್ವಯವಾಗುತ್ತದೆ. ಸೊ ಡಿಸೆಂಬರ್ 31, 2027 ಯಾವೆಲ್ಲ ನೋಟಿಫಿಕೇಶನ್ಸ್ ಗಳು ಬರ್ತಾವಲ್ಲ ಅದಕ್ಕ 5 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಇರ್ತದ. ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ನೇರ ನೇಮಕಾತಿ ಒಳಗ. ಓಕೆ, ಈ ಒಂದ್ ಪಾಯಿಂಟ್ ಕ್ಲಾರಿಟಿ ಸಿಕ್ಕಿತ್ ಅನ್ಕೋತೀನಿ. ಇಲ್ಲಿ ಒಳ ಮೀಸಲಾತಿ ಅಂತ ಹೇಳ್ಕಸ 2.5 ವರ್ಷದ ಒಂದು ಸಮಯ ಹಾಳಾಯ್ತು ಅಂಡ್ ಯಾವುದೇ ರೀತಿ ನೋಟಿಫಿಕೇಶನ್ಸ್ ಗಳು ಬರ್ಲಿಲ್ಲ. 2 ವರ್ಷ ಅಂತಂದ್ರ ಬಹಳ ದೊಡ್ಡ ಒಂದು ಟೈಮ್ ಇದೆ. ಯಾರೆಲ್ಲ ಕೆಲಸಗಳನ್ನ ಬಿಟ್ಟು ಕಸ ಪ್ರಿಪರೇಷನ್ ಮಾಡ್ತಾರಲ್ಲ ಅಂತವ್ರಿಗೆ. ಇನ್ನ ಕೋವಿಡ್ ಟೈಮ್ ಒಳಗೂ ಕೆಲವು ವಿದ್ಯಾರ್ಥಿಗಳದ್ ಲಾಸ್ಟ್ ಅಟೆಂಪ್ಟ್ ಇತ್ತು, ಏಜ್ ಬಾರ ಆಯ್ತು ಬಹಳ ವಿದ್ಯಾರ್ಥಿಗಳಿಗೂ, ಅಲ್ಲೂ ಒಂದು ನೋಟಿಫಿಕೇಶನ್ ಗಳು ಬರ್ಲಿಲ್ಲ. ಈ ಎಲ್ಲಾ ಕಾರಣಗಳಿಂದ ನೋಟಿಫಿಕೇಶನ್ ರಿಲೀಸ್ ಆಗಿಲ್ಲ. ಆದ ಕಾರಣ ಒಂದು 5 years ಒಂದು ಏಜ್ ರಿಲ್ಯಾಕ್ಸೇಷನ್ ನ ಕೊಡಾಕತ್ತಾರ. ಸೊ ಇಲ್ಲಿ ಬಹಳ ಜನ PSI ಪೊಲೀಸ್ ಒಂದು ಹುದ್ದೆಗಳ ಬಗ್ಗೆ ಕೂಡ ಕೇಳತ್ತಿದ್ರಿ, ಕಮೆಂಟ್ ಮಾಡತ್ತಿದ್ರಿ. ಎಸ್, ಪೊಲೀಸ್ ಹುದ್ದೆಗಳಿಗೆ ಕೂಡ 5 ವರ್ಷದೊಂದು ಏಜ್ ರಿಲ್ಯಾಕ್ಸೇಷನ್ ಇರ್ತದ. ಇಲ್ಲಿ ಏನಾಗತ್ತೈತಿ ಗೊತ್ತಾ, ಸರ್ಕಾರದ ತಪ್ಪದ ನೋಟಿಫಿಕೇಶನ್ ನ ಕರೆಕ್ಟ್ ಆಗಿ ಒಂದು ನೋಟಿಫಿಕೇಶನ್ಗಳು ರಿಲೀಸ್ ಆಗಾಕತ್ತಿಲ್ಲ. ಬಟ್ ಇಲ್ಲಿ ಸಮಯ ವಿದ್ಯಾರ್ಥಿಗಳು ಹಾಳಾಗ್ಲಿಕ್ಕತ್ತದ. ಈ ತರ ಏನಂದ್ರೆ ಇಂಬ್ಯಾಲೆನ್ಸ್ ಆಗ್ತದ. ಇದು ಯಾವಾಗ ಅವ್ರು ಏಜ್ ರಿಲ್ಯಾಕ್ಸೇಷನ್ ನ ಕೊಡ್ತಾರಲ್ಲ ಅವಾಗ ಡೆಫಿನೆಟ್ಲಿ ಇಂಬ್ಯಾಲೆನ್ಸ್ ಆಗ್ತದ. ಇನ್ನೊಂದು ಪಾಯಿಂಟ್ ಏನಂದ್ರ, ಇವಾಗ ಯಾರು ನೀವು 33, 34 ಆಗಿರ್ಬೋದು, ಈ ತರ ಏಜ್ ಒಳಗೆ ಏನಿರ್ತಿರ್ಲ ಅವ್ರಿಗೆ ಒಂದ್ ಬಹಳ ಖುಷಿ ಆಗ್ತದ. ಇವಾಗ ಬಹಳ ಖುಷಿ ಆಗ್ತದ 2027 ಎಂಡ್ ವರ್ಗೂ ಸಿಗುವಂತ ನೋಟಿಫಿಕೇಶನ್, ಹೊರಡಿಸುವಂತ ನೋಟಿಫಿಕೇಶನ್ಗಳೊಳಗೆಲ್ಲ ಅವಕಾಶ ಸಿಗ್ತದ. ಸೊ ಅಗೇನ್ ಒಂದು ಚಾನ್ಸ್ ಸಿಗ್ಲಿಕ್ಕತ್ತದ ಅಂತ ಹೇಳಿ, ಇವಾಗ ನೀವು ಯಾವ್ದಾರ ಒಂದು ಕೆಲಸ ಮಾಡತ್ತಿದ್ರಿ ಅಂದ್ರ ದಯವಿಟ್ಟು ಆ ಕೆಲಸ ಬಿಟ್ಟು ಕಸ ನೀವು ಪ್ರಿಪರೇಷನ್ ನ ಮಾಡೋದು ಆ ತರ ತಪ್ಪುಗಳನ್ನ ಮಾಡ್ಬೇಡ್ರಿ. ಒಂದೇ 1% ಅಟ್ ಲೀಸ್ಟ್ ನೆಗೆಟಿವ್ ಯೋಚನೆ ಮಾಡ್ರಿ. ಇನ್ ಕೇಸ್ ಈ ಟೈಮ್ ಒಳಗೂ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಏನು ಅಷ್ಟೊತ್ತಿಗೆ 40, 38, 40 ವರ್ಷ ಬಂದಿರ್ತದ. ಓಡ್ತಿರುವಂತ ಕಾಂಪಿಟೇಟಿವ್ ಜಗತ್ತೊಳಗ ಮೂವ್ ಆಗ್ಬೇಕಂದಾಗ ಬಹಳ ಕಷ್ಟ ಆಗ್ತದ. ಸ್ಕಿಲ್ಸ್ ಅವಶ್ಯಕತೆ ಕೂಡ ಅದ ಅಂಡ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಕೂಡ ಇರೋದ್ರಿಂದ ದಯವಿಟ್ಟು ಎಸ್ ಇದೊಂದು ಒಳ್ಳೆ ಅವಕಾಶ, ಇದನ್ನ ಬಳಸ್ಕೊಡ್ರಿ, ಓದ್ರಿ, ಹಾರ್ಡ್ ವರ್ಕ್ ಮಾಡ್ರಿ, ಬೇಡ ಅನ್ನಂಗಿಲ್ಲ. ಬಟ್ ದಯವಿಟ್ಟು ಏನಾರ ಕೆಲಸ ಮಾಡತ್ತಿದ್ರಿ ಅಂದಾಗ ಅದನ್ನ ರಿಸೈನ್ ಮಾಡಿ ಬಂದ್ ಕಸ ಓದೋದಾಗಿರ್ಬೋದು, ಅಥವಾ ಪ್ಲಾನ್ ಬಿ ಇತ್ತಂದ್ರ ಅದನ್ನ ಸ್ಕಿಪ್ ಮಾಡೋದು, ಈ ತರ ಮಾಡ್ಬೇಡ್ರಿ. ನಿಮ್ಮ ಪ್ಲಾನ್ ಬಿ ಜೊತೆ ನಿಮ್ಮ ಕೆಲಸದ ಜೊತೆ ನಿಮ್ಮ ಒಂದು ಪ್ರಿಪರೇಷನ್ ಕೂಡ ಮಾಡಿ. ಏಜ್ ರಿಲ್ಯಾಕ್ಸೇಷನ್ ಸಿಗ್ಲಿಕ್ಕತ್ತದ. 5 ವರ್ಷದೊಂದು ಏಜ್ ರಿಲ್ಯಾಕ್ಸೇಷನ್ ಸಿಗತೈತಿ. ಇದು ಸರ್ಕಾರದ ತಪ್ಪು. ಆಕ್ಚುಲಿ ಸರ್ಕಾರ ಒಂದು ಕರೆಕ್ಟ್ ಆದಂತ ವೇ ಒಳಗೊಂದು ನೋಟಿಫಿಕೇಶನ್ಸ್ ಗಳನ್ನ ತರಬೇಕಾಗಿತ್ತು ಅಂಡ್ ವೇಕೆನ್ಸೀಸ್ ನ ಫಿಲ್ ಮಾಡ್ಬೇಕಾಗಿತ್ತು. ಬಟ್ ಅದು ತಪ್ಪು ಮಾಡಿತ್ತು. ಬಟ್ ಇವಾಗ ವಿದ್ಯಾರ್ಥಿಗಳಲ್ಲಿ ಒಂದು ಕಾಂಪಿಟೇಷನ್ ಒಂದು ಸಿಸ್ಟಮ್ ಒಳಗನೆ ಇಂಬ್ಯಾಲೆನ್ಸ್ ಆಗ್ತದ. ಯಾಕಂದ್ರೆ ಯಾವಾಗ 38, 40, 36, 34 ಏಜ್ ಒಂದು ಕ್ಯಾಂಡಿಡೇಟ್ಸ್ ಏನಿರ್ತಾರಲ್ಲ ಅವ್ರ ಜೊತೆ 26, 27, 24 ವರ್ಷದೊಂದು ಕ್ಯಾಂಡಿಡೇಟ್ಸ್ ಒಂದು ಕಾಂಪಿಟೇಷನ್ ಬರ್ತದ. ಸೊ ಇಲ್ಲಿ ಅಗೇನ್ ಇಂಬ್ಯಾಲೆನ್ಸ್ ಅಂತೂ ಡೆಫಿನೆಟ್ಲಿ ಕ್ರಿಯೇಟ್ ಆಗೇ ಆಗ್ತದ. ಹೇಳಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ ತಪ್ಪಂತನ ಹೇಳಲಿಕ್ಕತ್ತಿಲ್ಲ. ಯಾಕಂದ್ರೆ ಬಹಳ ಸಮಯ ಒಂದು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನ ಪ್ರಿಪರೇಷನ್ ಒಳಗನ ಬಹಳ ಜನ ತಮ್ಮ ಒಂದು ಟೈಮ್ ನ ಹಾಕಿರಿ. ಸೊ ಇದು ನಿಮಗ್ ಒಳ್ಳೆ ಒಂದು ಅವಕಾಶನ ಅಂತ ಹೇಳ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ಅಟ್ ಲೀಸ್ಟ್ 1% ನೆಗೆಟಿವ್ ಜೊತೆನ ನಿಮ್ಮ ಒಂದು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಇನ್ ಕೇಸ್ ಈ 2-3 ವರ್ಷ ಕೂಡ ನಂದು ಆಗ್ಲಿಲ್ಲ ಅಂದಾಗ ನೆಕ್ಸ್ಟ್ ಏನು ಅಂತ ಹೇಳಿ. ಯಾಕೆ ಹೇಳತ್ತೇನಂದ್ರ ನೋಟಿಫಿಕೇಶನ್ ಗಳ ಬಗ್ಗೆ ನಿಮಗ್ ಗೊತ್ತದ. ನೋಟಿಫಿಕೇಶನ್ ಗಳು ಬಹಳ ಡಿಲೇ ಆಗ್ಲಿಕ್ಕತ್ತವ. ನೋಟಿಫಿಕೇಶನ್ಸ್ ಗಳು ಎಷ್ಟು ಬರ್ತಾವು 2027 ಡಿಸೆಂಬರ್ 31 ಒಳಗಾಗಿ ಎಷ್ಟು ನೋಟಿಫಿಕೇಶನ್ಸ್ ಗಳು ಬರ್ಬಹುದು, ಎಷ್ಟು ನಿಮಗ್ ಸಿಗ್ಬಹುದು, ಒಂದೇ ಪಾಯಿಂಟ್. ಆದ್ರ ಸೆಕೆಂಡ್ ಪಾಯಿಂಟ್ ಏನಂತಂದ್ರ ಒಂದು ಪ್ರೊಸೆಸ್ ಕೂಡ ಬಹಳ ಟೈಮ್ ಟೇಕನ್ ಪ್ರೊಸೆಸ್ ಐತಿ KPSC ಒಳಗ. ನಮ್ಮ ಒಂದು ಸ್ಟೇಟ್ ಒಳಗ ಅದು 1 year ಒಳಗ ಎಲ್ಲಾ ಪ್ರೊಸೆಸ್ ಮುಗ್ಯಾತಿಲ್ಲ. ಇಲ್ಲಂದ್ರೆ ನೆಕ್ಸ್ಟ್ ಏನು
ಏನಿಲ್ಲ, ನೀವೇನಾದ್ರೂ ಆಲ್ರೆಡಿ ವರ್ಕ್ ಮಾಡತ್ತಿದ್ರಿ ಅಂದ್ರೆ ದಯವಿಟ್ಟು ಆ ವರ್ಕ್ ನ ರಿಸೈನ್ ಮಾಡಿ ಬಂದ ಪ್ರಿಪ್ರೇಷನ್ ನ ಮಾಡ್ಬೇಡ್ರಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪ್ಲಾನ್, ಏನಾದ್ರೂ ಒಂದು ಪ್ಲಾನ್ ಬಿ ಜೊತೆನ ನಿಮ್ ಪ್ರಿಪ್ರೇಷನ್ ನ ಮಾಡ್ರಿ. ಯಾಕಂದ್ರೆ 2-3 ವರ್ಷ ಯಾವಾಗ ನೀವು 32-33 ದಾಟಿರ್ತೀರಿ, ಅಗೇನ್ 2-3 ವರ್ಷ ನೀವು ಟೈಮ್ ಹಾಕತ್ತೀರಿ ಅಂದಾಗ ಅದು ಬಹಳನ ರಿಸ್ಕಿ ಐತಿ. ಸೊ ಹಿಂಗಾಗಿ ನಿಮ್ಮ ಒಂದು ಪ್ಲಾನ್ ಬಿ ಮತ್ತೆ ನೀವು ವರ್ಕ್ ಜೊತೆ ಪ್ರಿಪ್ರೇಷನ್ ನ ಮಾಡ್ರಿ. ಒಂದು ಒಳ್ಳೆ ಅವಕಾಶ ಸಿಗ್ಲಿಕ್ಕತ್ತದ, ಅದನ್ನ ಬಳಸ್ಕೊಡ್ರಿ, ಪ್ರಿಪ್ರೇಷನ್ ನ ಮಾಡ್ರಿ, ವರ್ಕ್ ಹಾರ್ಡ್ ಮಾಡ್ರಿ. ಆದಷ್ಟು ಏನ್ ಎಕ್ಸ್ಟ್ರಾ ಟೈಮ್ ಸಿಗ್ತೈತ್ಲ ಅವಾಗೆಲ್ಲ ಸ್ಟಡಿ ಮಾಡ್ರಿ, ರಿವಿಷನ್ ಮಾಡ್ರಿ, ಹೊಸ ಸ್ಟ್ರಾಟಜಿಗಳನ್ನ ಬಳಸ್ಕೊಡ್ರಿ. ಯಾಕಂದ್ರೆ ಕಾಂಪಿಟೇಷನ್ ಲೆವೆಲ್ ಕೂಡ ಹೆಚ್ಚಲಿಕ್ಕತ್ತದ. ಬಟ್ ನಿಮ್ಮ ಒಂದ್ ಏನ್ ವರ್ಕ್ ಐತ್ಲ ಅದ್ರ ಜೊತೆ ಪ್ರಿಪ್ರೇಷನ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.